ಅಲೆಮಾರಿ ಸಮುದಾಯದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ ಪರಂ. ನನಗೆ ಇನ್ನೊಂದು ಜನ್ಮ ಎತ್ತಂಗಾಯ್ತು ಸರ್. ಏನು ಅಲೆಮಾರಿಗಳ ಮುಖದಲ್ಲಿ, ಎಲ್ಲ ಹೆಣ್ಮಕ್ಳ ಮುಖದಲ್ಲಿ ಒಂದು ಕಳೆ ಮತ್ತು ನಗುವಿನ ಮುಖವನ್ನು ನೋಡಿದ್ದಕ್ಕೆ ಒಂದು ನಾವು ಸಾಯ ತನಕ ಜಿ ಪರಮೇಶ್ವರ್ ಅವರನ್ನ ನಾವು ದಶಕಗಳ ಕನಸು ನನಸಾಗಿದ್ದಕ್ಕೆ ಫಲಾನುಭವಿಗಳ ಮುಖದಲ್ಲಿ ಸಂತಸ. ದಶಕಗಳ ಕಾಲ ಜಾಗಕ್ಕಾಗಿ ಕಾಯುತ್ತಿದ್ದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಕುಟುಂಬಗಳ ಕನಸು ಇದೀಗ ನನಸಾಗಿದೆ. ಇಂದು ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಫಲಾನುಭವಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್, ಕೊರಟಗೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಸೇರಿದಂತೆ ವಿವಿಧ ತಾಲೂಕಿನ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕಾಗಿ ಜಾಗದ ಹಕ್ಕುಪತ್ರವನ್ನ ಜಿಲ್ಲಾಡಳಿತದ ವತಿಯಿಂದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರಾದಂತಹ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಅವರ ನೇತೃತ್ವದಲ್ಲಿ ಹಂಚಿಕೆ ಮಾಡಲಾಯಿತು. ಇನ್ನು ಡಿಸಿಎಂ ಪರಮೇಶ್ವರ್ ಅವರು ಮಾತನಾಡಿ, ಸುಮಾರು ವರ್ಷಗಳಿಂದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಸಾಕಷ್ಟು ಜನರು ಜಾಗಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ ನಾವು ಕೆಲವು ಜನಗಳಿಗೆ ಹಕ್ಕುಪತ್ರಗಳನ್ನು ನೀಡಿದ್ವಿ. ಇದೀಗ ತುಮಕೂರು ಜಿಲ್ಲಾಡಳಿತದಿಂದ ಮತ್ತಷ್ಟು ಜನರಿಗೆ ಹಕ್ಕುಪತ್ರವನ್ನ ನೀಡ್ತಾ ಇದ್ದೇವೆ. ಅಲ್ಲದೆ ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ ಅವರು ಬರೀ ಹಕ್ಕುಪತ್ರ ಕೊಟ್ರೆ ಆಗೋದಿಲ್ಲ, ಮನೆಯನ್ನ ಕೂಡ ಕಟ್ಟಿಸಿಕೊಡಿ ಅಂತ ಹೇಳಿದ್ದಾರೆ. ಅದನ್ನ ಕೂಡ ನಾವು ಮಾಡ್ತೇವೆ ಎಂದು ತಿಳಿಸಿದ್ರು. ಕಷ್ಟದಿಂದ ದುಃಖದಿಂದ ಜೀವನ ಮಾಡ್ತಾರೆ, ಅವರನ್ನ ಗುರುತಿಸಿ ನಾವು ಅವರಿಗೆ ಹಕ್ಕುಪತ್ರಗಳನ್ನು ಅಥವಾ ಸೈಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನಿಜಕ್ಕೂ ಕೂಡ ಅದು ಭಾಳ ಶ್ಲಾಘನೀಯವಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಸುರೇಶ್ ಗೌಡರು ಮತ್ತೊಂದು ಮಾತು ಹೇಳಿದರು. ಅವರು ಯಾವಾಗಲೂ ನಮಗೆ ಸವಾಲುಗಳನ್ನು ಹಾಕ್ತಿರ್ತಾರೆ. ಈಗ ಅವರಿಗೆ ಮನೆಗಳನ್ನು ಕಟ್ಟಿಕೊಡಿ. ಹೌದು, ಸೈಟ್ ಕೊಟ್ಟು ಬಿಟ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ? ಆದ್ದರಿಂದ ಮನೆಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಅವರೇನು ಸಲಹೆ ಕೊಟ್ಟಿದ್ದಾರೆ, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವ್ರ ಜೊತೆ ಮಾತನಾಡಿ 209 ಜನ ಫಲಾನುಭವಿಗಳಿಗೆ ಮನೆಗಳನ್ನು ಕೂಡ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ಬರೀ ಸೈಟು ಕೊಟ್ಟು ಅದು ನೀವು ಮಾರ್ಕೊಳ್ಳೋಕ್ಕೂ ಆಗೋದಿಲ್ಲ, 15 ವರ್ಷ ಪರಬಾರೆ ಮಾಡೋಂಗಿಲ್ಲ. ಆದ್ದರಿಂದ ಮನೆಗಳನ್ನು ಕಟ್ಟಿದರೆ ಅದು ಒಳ್ಳೆಯದಾಗುತ್ತೆ. ಅವರು ಇನ್ನೊಂದು ಭಾಳ ಉತ್ತಮವಾದ ಮಾತನ್ನು ಹೇಳಿ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ, ಶಾಲೆಗಳಿಗೆ ಕಳಿಸಿ, ಕಾಲೇಜುಗಳಿಗೆ ಕಳಿಸಿ. ನೀವು ಕಷ್ಟ ಏನು ಪಟ್ಟಿದ್ದೀರಿ ಆ ಕಷ್ಟ ಅವರು ಪಡೋದು ಬೇಡ. ಅವರು ಸಮಾಜದಲ್ಲಿ ಬದಲಾದ ಪರಿಸ್ಥಿತಿನಲ್ಲಿ ಅವರು ಕೂಡ ಚೆನ್ನಾಗಾಗಲಿ. ಅನೇಕ ಉದಾಹರಣೆಗಳಿದೆ. ಬಡಸ್ತನದಿಂದ ಬಂದು ನಿನ್ನೆ ಪತ್ರಿಕೆಯಲ್ಲಿ ಬಂದು ತಮಿಳುನಾಡಿನಲ್ಲಿ ಒಬ್ಬ ಮನೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಗಳು ಇವತ್ತು ಮಂತ್ರಿ ಆಗಿದ್ದಾರೆ ತಮಿಳುನಾಡಲ್ಲಿ. ವೆಸ್ಟ್ ಬೆಂಗಾಲಲ್ಲಿ ಕೂಡ ಕೆಳ ಹಂತದಿಂದ ಬರುವಂಥ ಜನ ಇವತ್ತು ಮುಂದುವರಿತಾರೆ. ಅವಕಾಶಗಳು ಯಾವಾಗಿದೆ? ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಯಾರು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಶೋಷಿತರಿದ್ದಾರೆ, ಅವರಿಗೂ ಕೂಡ ಅವಕಾಶ ಕೊಟ್ಟರೆ ಅವರು ಮೇಲೆ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅದನ್ನು ಮಾಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಮತ್ತು ನಮ್ಮ ಧರ್ಮ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಹಕ್ಕುಪತ್ರ ಪಡೆದ ಫಲಾನುಭವಿಗಳು ಮಾತನಾಡಿ, ಸುಮಾರು 25ರಿಂದ 30 ವರ್ಷಗಳಿಂದಲೂ ಕೂಡ ಈ ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡುತ್ತಿದ್ದೆವು. ಇಂದು ನಮ್ಮ ಕನಸು ನನಸಾಗಿದ್ದು ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇವೆ ಎಂದರು. ಅಲ್ಲದೆ ನಮಗೆ ಮನೆಗಳನ್ನ ನಿರ್ಮಿಸಿಕೊಡುವ ಭರವಸೆಯನ್ನ ಕೂಡ ಅವರು ನೀಡಿದ್ದಾರೆ. ಅವರು ನೀಡಿರುವ ಭರವಸೆಯಂತೆ ನಮಗೆ ಮನೆ ನಿರ್ಮಿಸಿಕೊಡರೆ ನಾವು ಸಾಯೋವರೆಗೂ ಅವರ ಹೆಸರನ್ನ ಮರೆಯುವುದಿಲ್ಲ ಎಂದು ತಿಳಿಸಿದ್ರು. ನನ್ನ ಹೆಸರು ಸಣ್ಣ ನಾವು ಅರ್ಜಿ ಹಾಕಿದ್ದು 25 ವರ್ಷದ ಮುಂಚೆ. ಈಗಲ್ಲ, ನಾವಿನ್ನ ಚಿಕ್ಕ ಮಕ್ಕಳು. ನಾವೆಲ್ಲ ಹೋರಾಟ ಮಾಡುವಾಗ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಹೇಳಲಾರ್ದಷ್ಟು ಕಣ್ಣೀರಿಟ್ಟು ನಾವು ಹೋರಾಟಗಳನ್ನು ಮಾಡಿ ಆ ಜಾಗ ಪಡ್ಕೊಳ್ಳೋದಕ್ಕಾಗಿ ನಾವು ತುಂಬ ಕಷ್ಟಪಟ್ವಿ. ಕೆರೆ ತುಂಬಿಕೊಂಡು ಮನೆ ಬಿದ್ದೋಯ್ತು, ಹಾವುಗಳು ಕಚ್ಚಿವು, ಒಂದು 7-8 ಜನ ಸತ್ತೋದ್ರು. ತುಂಬ ಕಷ್ಟಪಟ್ವಿ. ನಾವು 21 ದಿನ ಟ್ರೈಕ್ ಮಾಡಿದ್ವಿ.
ಅದರ ನಿಮಿತ್ತವಾಗಿ ಆದರೂ ನಮಗೆ 60 ಜನಗಳಿಗೆ ನಮಗೆ ನಿವೇಶನ ಇರಲಿಲ್ಲ. ನಮ್ಮ ತಾತ್ಕಾಲದಿಂದಲೂ ಕೂಡ ನಾವು ನಿವೇಶನ ನೋಡಿದವರಲ್ಲ, ನಾವು ಜಾಗನೇ ನೋಡಿದವರಲ್ಲ. ಅಲ್ಲಿ ಇಲ್ಲಿ ಅಲಮಾರಿಗಳು ಎಂಬುದಾಗಿ ಅಳ್ಕೊಂಡಿದ್ವಿ. ನಮ್ಮ ಮಕ್ಕಳನ್ನ ಓದಿಸ್ಲಿಲ್ಲ, ನಾವು ವಿದ್ಯಾಭ್ಯಾಸದವರಲ್ಲ. ಅದರಿಂದ ತುಂಬ ಕಷ್ಟಪಟ್ವಿ. ಈಗ ಹೋರಾಟದಿಂದ ನಮಗೆ ಅಲ್ಲಿ ಗೌಡಗೆರೆ ಸರ್ವೆ ನಂಬರಲ್ಲಿ 1 ಎಕರೆ 30 ಗುಂಟೆ ಜಾಗ ಕೊಟ್ಟಿದ್ದರು. ಅದರಲ್ಲಿ ಗ್ರಾಮಸ್ಥರಿಗಿಂತ ಸ್ವಲ್ಪ ಡಿವೈಡ್ ಮಾಡಿದರು. ಮತ್ತೆ ಸಾಲ್ಟೇಜ್ ಆಯಿತು, 34 ಜನಗಳಿಗೆ ಕೊಟ್ಟರು, ಇನ್ನು 27 ಜನಗಳಿಗೆ ಕೊಡಲಿಲ್ಲ. ಮತ್ತೆ ಅದನ್ನು ನಾವು ಭಾಳ ಸರಿ ನಾವು ತಹಸೀಲ್ದಾರ್ ಹತ್ರ ಮತ್ತು ಡಿ ಸಿ ಮೇಡಮ್ ಅವ್ರ ಹತ್ರ ತಿರುಗಿದ್ವಿ. ಮತ್ತು ಈಗ ಒಂದು 30 ಗುಂಟೆ ಜಾಗ ಮತ್ತೆ ಪರ್ಮಿಷನ್ ಮಾಡಿದ್ದಾರೆ. ಅದಕ್ಕೆ ಹಕ್ಕುಪತ್ರ ಕೊಟ್ಟಿಲ್ಲ ಅರ್ಧ ಜನಗಳಿಗೆ. ಅದಕ್ಕಾಗಿ ಇವತ್ತು ಹಕ್ಕುಪತ್ರಗಳಿಗೆ ಅಂತೇಳಿ ನಮ್ಮನ್ನು ಇಲ್ಲಿ ಕರೆಸಿದ್ರು. ಇವತ್ತು ತುಂಬ ಖುಷಿ ಆಗ್ತಾಯಿದೆ. 25 ವರ್ಷ 30 ವರ್ಷದಿಂದ ಪಟ್ಟು ಪ್ರಯಾಸ ಇವತ್ತು ನಮಗೆ ಫಲ ಸಿಕ್ಕಿದೆ ಎಂಬುದಾಗಿ ನಾವು ಸಂತೋಷ ಪಡ್ತಿದ್ದೀವಿ. ಅದ್ರ ಬದಲಾಗಿ ಹಕ್ಕುಪತ್ರ ಕೊಟ್ಟರೂ ಕೂಡ ನಮಗೆ ಮನೆ ಕಟ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿಲ್ಲ. ಆದರೂ ಮನೆಗಳು ಕಟ್ಕೊಡ್ಬೇಕು. ನಾವು ವ್ಯಾಪಾರಸ್ಥರು, ಅದರಲ್ಲಿ ನಾವು ವ್ಯಾಪಾರ ಬರಬೇಕು, ಮಕ್ಕಳನ್ನ ಸಾಕಬೇಕು. ಮನೆ ಕಟ್ಸೋದಕ್ಕೂ ನಾನು ಅನುಕೂಲ ಮಾಡ್ತೀನಿ. ಅವ್ರು ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಆದರೆ ಕಟ್ಟಿಕೊಡ್ಬೇಕು, ನಮಗೆ ಆಶ್ರಯದಲ್ಲಿ ಇರಬೇಕು, ಅವ್ರು ನಮ್ಮ ಬೆಂಬಲವಾಗಿ ನಡೆಸ್ಕೊಡ್ಬೇಕು ಎಂಬುದಾಗಿ ನಾನು ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 2008ರಿಂದ ಹೋರಾಟ ಮಾಡ್ತಾ 2018ರವರೆಗೆ ಅಲೆಮಾರಿಗಳ ಚಳುವಳಿ, ಅಲೆಮಾರಿಗಳ ಹೋರಾಟ, ಅಲೆಮಾರಿಗಳ ಪ್ರತಿಭಟನೆ, ಅಲೆಮಾರಿಗಳ ಒಂದು ಏನು ಚಳುವಳಿಗಳನ್ನು ಮುಂದುವರಿತಾ ಅರಬೆತ್ತಲೆ ಮೆರವಣಿಗೆ ಭಿಕ್ಷಾಟನೆ ಮಾಡಿ ಇಡೀ ಉಳಿಯಾರ ಭಾಗದಲ್ಲೆಲ್ಲ ಎಲ್ಲ ಅಧಿಕಾರಿಗಳನ್ನು ಭೇದಿಸಿ ಹೋರಾಟ ಮಾಡಿ ಸ್ಟೇಷನ್ ತನಕ ಹೋಗಿ ಕಷ್ಟಪಟ್ಟಿದ್ದಕ್ಕೆ 1 ಎಕರೆ 35 ಗುಂಟೆನ ಜಮೀನನ್ನು ಕೊಟ್ಟಿದ್ದರು ಅಲೆಮಾರಿಗಳಿಗೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲೇ ತುಮಕೂರು ಜಿಲ್ಲೆ ಅಲೆಮಾರಿಗಳ ತವರೂರಾಗಿದೆ. ಅದರಲ್ಲಿ ಉಳಿಯಾರಲ್ಲಿ ಹೆಚ್ಚು ಕಡಿಮೆ ಅಂತಂದರೆ ಅಲೆಮಾರಿಗಳಲ್ಲಿ ತವರು ಮನೆ ಆಗಿರ್ತಕ್ಕಂಥದ್ದು ಉಳಿಯಾರಲ್ಲಿ 11 ಸಮುದಾಯಗಳಿವೆ ಸರ್. ಯಾವ್ಯಾವ ಅಂದರೆ ಅಂದಿಜೋಗಿ, ಕೊರಮ, ಸಿಳ್ಳೆಕೆತ, ದಕ್ಕಲಿಗ, ಚನ್ನದಾಸ, ಎಳವ, ದೊಂಬಿದಾಸ, ಈ ಥರದ ಪರಿಶಿಷ್ಟ ಜಾತಿ ಬಗ್ಗೆ ಇರುವಂಥ ಅಲೆಮಾರಿಗಳು ಇವರು ನಿರಾಶ್ರಿತವಾಗಿ ಇಡೀ ಇತಿಹಾಸದಲ್ಲೇ ಇವರು ಕಂಡ ಕನಸು ಅಂದರೆ ಒಂದು ನಿವೇಶನ. ಅದರಲ್ಲಿ ಇವತ್ತು ಯಶಸ್ವಿಗೊಳ್ಳುತ್ತಾ ಹೋದ ಸರಿ ಒಂದು 34 ಕೊಟ್ಟಿದ್ದರು, ಇವತ್ತೊಂದು 27 ಕೊಟ್ಟಿದ್ದಾರೆ. ಒಟ್ಟು ನಾವು ಅಲ್ಲಿಗೆ ಆ ಉಳಿಯಾರ ಭಾಗದಲ್ಲಿ ಒಂದು ಅಲೆಮಾರಿಗಳದ್ದು ಒಂದು ಸಮಸ್ಯೆ ಬಗೆಹರಿತು ಅನ್ನೋದು ಒಂದು. ಆದರೆ ಇನ್ನು ಮುಂದಿನ ಭಾಗ ಇದ್ದಂತೆ ಸಮಸ್ಯೆ ಆದಂಥದ್ದು. ಈಗ ಅಲ್ಲಿ ನಾವು ಗಣಿಬಾಧಿತ ಪ್ರದೇಶದಲ್ಲಿ 2 ಕಿಲೋಮೀಟರ್ ಒಳಗೆ ಇರೋದು ಸರ್. ಅಲ್ಲಿ ಕುದುರೆ ಕಣಿವೆ ಹತ್ರ ಗಣಿಬಾಧಿತ ಪ್ರದೇಶ ವ್ಯಾಪ್ತಿ ಒಳಗೆ ನಾವು ಇದ್ದೀವಿ. ಅದಕ್ಕೆ ನಾವು ಪರಮೇಶ್ವರ್ ಸಾಹೇಬರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ನಾವು ಕೂಡ ಅರ್ಹರಾಗಿದ್ದು ಅದರ ಬಾಬ್ತು ಏನು ಗಣಿಬಾಧಿತ ಬಾಬ್ತು 1300 ಕೋಟಿ ರೂಪಾಯಿ ದುಡ್ಡಿದೆಯಂತೆ. ಅದರಲ್ಲಿ ನಮಗೆ ವಿಶೇಷವಾದ ಅನುದಾನವನ್ನು ಕೊಟ್ಟು ವಿಶೇಷವಾದ ಮನೆ ಮಾಡಿಕೊಟ್ರೆ ಅವರಲ್ಲಿ ಇರುವಂಥ ಕಳಂಕ ಮತ್ತು ಅವ್ರಿಗಿಲ್ಲಿ ಇರುವಂಥ ಒಂದು ದೋಷಗಳೆಲ್ಲ ಪರಿಹಾರವಾಗಿ ನಮಗೂ ಒಂದು ದೊಡ್ಡ ಹೆಸರು, ಅವ್ರದಾಗೆ ಒಂದು ದೊಡ್ಡ ಹೆಸರು ಉಳಿಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಸರ್. ಇದೊಂದು ಬೇಡಿಕೆ ಆಗಿರಬೇಕು ನಮಗೆ. ನನಗೆ ಇನ್ನೊಂದು ಜನ್ಮ ಎತ್ತಂಗಾಯ್ತು ಸರ್. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತೊಂದು ಎಲ್ಲರ ಏನು ಅಲೆಮಾರಿಗಳ ಮುಖದಲ್ಲಿ, ಎಲ್ಲ ಹೆಣ್ಣುಮಕ್ಕಳ ಮುಖದಲ್ಲಿ ಒಂದು ಕಳೆ ಮತ್ತು ನಗುವಿನ ಮುಖವನ್ನು ನೋಡಿದ್ದಕ್ಕೆ ಒಂದು ನನಗೆ ಭಾಳ ಸಂತೋಷ ಆಯಿತು ಸರ್. ಈಗ ಬರೀ ಹಕ್ಕುಪತ್ರ ಅಷ್ಟೇ ಅಲ್ಲ, ಮನೆಯೂ ಕೂಡ ಕಟ್ಟಿಸ್ಕೊಡ್ತೀವಿ ಮುಂದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾವು ಗಣಿಬಾಧಿತ ಒಳಗಿದ್ದೀವಿ. ಅದರಲ್ಲಿ 7 ಲಕ್ಷ ರೂಪಾಯಿ ಅನುದಾನ ಇದೆ ಏನೋ ಒಂದು ಮನೆ ನಿರ್ಮಾಣಕ್ಕೆ. ಅದರ ಅಡಿಯಲ್ಲಿ ಒಂದು ಮನೆ ನಿರ್ಮಾಣ ಮಾಡಿಕೊಟ್ರೆ ನಾವು ಸಾಯೋ ತನಕ ಜಿ ಪರಮೇಶ್ವರ್ ಅವ್ರನ್ನ ನಾವು ಮನದಲ್ಲೇ ಇಟ್ಕೊಂಡು ನಾವು ಅವ್ರನ್ನ ಮುಂದುವರಿತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರಾಜಣ್ಣ ಉಳಿಯಾರ್, ಅಲೆಮಾರಿ ರಾಜಣ್ಣ ಉಳಿಯಾರ್ ಅಂತ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಡಿಸಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ವೆಂಕಟ್, ಸಿಇಒ ಅಶ್ವಿಜಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.